ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 13ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಸ್ವಾತಿಯ ಕೈಯಲ್ಲಿ ಪೊರಕೆ ಕಂಡ ಮನೆಯ ಮಾಲೀಕ ಏನು ಮಾತನಾಡದೆ ಅಲ್ಲಿಂದ ಹೊರಹೊರಟನು. ಭುಜಂಗಯ್ಯ ಮನೆಯ ಹೊಸ್ತಿಲು ದಾಟುತ್ತಿದ್ದ ಹಾಗೆಯೇ ಮನೆ ಬಾಗಿಲನ್ನು ಧಬ್ಬೆಂದು ಹಾಕಿದಳು ಸ್ವಾತಿ. ಅವನಾಡಿದ ಮಾತು ನೆನಪಿಸಿಕೊಂಡಾಗ ದುಃಖ ಒತ್ತರಿಸಿ ಬಂತು. ಅಲ್ಲೇ ಗೋಡೆಗೆ ಒರಗಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಅವಳ ಗೋಳಾಟ ಕಲ್ಲನ್ನೂ ಕೂಡ ಕರಗಿಸುವಂತಿತ್ತು. ಅಮ್ಮ ಅಮ್ಮ ಇಲ್ಲಿ ನೋಡಿಲಿ, ಆ ಅಜ್ಜಿ ಎಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ದಾರೆ ಎನ್ನುತ್ತಾ ರೂಮಿನಿಂದ ಹೊರಬಂದ ಸಿರಿ ತನ್ನ ಅಮ್ಮ ಅಳುತ್ತಿರುವುದನ್ನು ಕಂಡು ಚಾಕ್ಲೇಟನ್ನು ಅಲ್ಲಿಯೇ ಬಿಟ್ಟು ಸ್ವಾತಿಯ ಬಳಿ ಓಡಿ ಬಂದಳು. ಅಮ್ಮ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಮ್ಮ ಎನ್ನುತ್ತಾ ಸ್ವಾತಿಯನ್ನು ಅಪ್ಪಿಕೊಂಡಳು. ಮಗಳನ್ನು ನೋಡಿ ಸ್ವಾತಿಯ ದುಃಖ ಇನ್ನೂ ಹೆಚ್ಚಾಯಿತು. ಸಿರಿಯನ್ನು ಅಪ್ಪಿಕೊಂಡವಳ ಕಣ್ಣೀರು ಅಡೆತಡೆಯಿಲ್ಲದೆ ಹರಿಯತೊಡಗಿತು. ಅಮ್ಮ, ಪ್ಲೀಸ್ ಅಳ್ಬೇಡಮ್ಮ, ನೀನತ್ರ ನಂಗೂ ಅಳು ಬರುತ್ತಮ್ಮ ಎಂದು ಸಿರಿ ಕೂಡ ಅಳಲು ಶುರು ಮಾಡಿದಾಗ ಸ್ವಾತಿ ಎಚ್ಚೆತ್ತಳು. ಕಣ್ಣು ತಿಕ್ಕಿಕೊಳ್ಳುತ್ತಾ ಅಳುತ್ತಿದ್ದ ಮಗಳನ್ನು ನೋಡಿ, ಸಿರಿ, ಸಿರಿ ನೋಡಿಲಿ, ಅಮ್ಮ ಅಳ್ತಾ ಇಲ್ಲ. ಕಸ ಗುಡಿಸ್ತಾ ಇದ್ನಲ್ಲ, ಅವಾಗ ಧೂಳು ಕಣ್ಣಿಗೆ ಹೋಯ್ತು, ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ನೋಡಿಲಿ, ನಾನು ಅಳ್ತಾ ಇಲ್ಲ, ನಾನು ನಗ್ತಾ ಇದ್ದೀನಿ ಎಂದಳು ಸ್ವಾತಿ ಸಿರಿಯನ್ನು ಮುದ್ದು ಮಾಡುತ್ತಾ. ನಿಜವಾಗ್ಲೂ ಅಳ್ತಾ ಇಲ್ವಾ ಅಮ್ಮ? ಇಲ್ಲ ಪುಟ್ಟ, ನಾ ಯಾಕೆ ಅಳ್ತೀನಿ ಹೇಳು ಎಂದವಳ ಕೆನ್ನೆಯ ಮೇಲಿದ್ದ ಕಣ್ಣೀರಿನ ಕರೆಯನ್ನು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಒರೆಸಿದಳು ಸಿರಿ. ಆ ಪುಟ್ಟ ಅಂಗೈಗೆ ಮುತ್ತಿಟ್ಟು ಮಗಳನ್ನು ಅಪ್ಪಿಕೊಂಡಳು ಸ್ವಾತಿ. ಶರದಿ, ಆ ಮಗು ಎಷ್ಟು ಮುದ್ದಾಗಿದೆ ಗೊತ್ತಾ? ಫೋನ್ನಲ್ಲಿ ವತ್ಸಲ ತನ್ನ ಮಗಳಿಗೆ ಸಿರಿಯ ಬಗ್ಗೆ ಹೇಳುತ್ತಿದ್ದಳು. ಅವಳು ಮಗುನ ದತ್ತು ಕೊಡ್ತಾಳಾ? ಅನುಮಾನದಿಂದ ಕೇಳಿದಳು ಶರದಿ. ಕೊಡ್ತಾಳೆ, ಕೊಡದೆ ಏನು, ಕೊಡೋ ಹಾಗೆ ಮಾತಾಡ್ತೀನಿ ನಾನು ಎಂದರು ಏನೋ ನಂಬಿಕೆಯಲ್ಲಿ. ಆದರೂ ಅಮ್ಮ, ಮಗುನ ದತ್ತು ಕೊಟ್ಟಾದ್ಮೇಲೂ ಮಗು ಜೊತೆ ಕಾಂಟ್ಯಾಕ್ಟಲ್ಲಿರೋ ಪ್ರಯತ್ನ ಮಾಡಿದ್ರೆ, ಗೊತ್ತಿರೋ ಮಗುನ ದತ್ತು ತಗೊಳ್ಳೋದಕ್ಕಿಂತ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಗುನ ತಗೊಳ್ಳೋದೇ ಉತ್ತಮ ಅನಿಸುತ್ತೆ ನನಗೆ ಶರದಿ ಹೇಳಿದಾಗ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕಾನೂನಿನ ಪ್ರಕಾರನೇ ಆಗುತ್ತೆ ಎಂದು ಸಮಾಧಾನ ಹೇಳಿದರು ವತ್ಸಲ. ಸ್ವಾತಿ, ಯಾಕಮ್ಮ 2 ದಿನದಿಂದ ಫೋನ್ ಮಾಡೇ ಇಲ್ಲ ಅಕ್ಕರೆಯಿಂದ ಕೇಳಿದರು ದೇವಿಕಾ. ಆಫೀಸಲ್ಲಿ ತುಂಬ ಕೆಲಸ ಕಣಮ್ಮ. ತಾಯಿಯ ಮನಸ್ಸಿನ ನೆಮ್ಮದಿ ಕೆಡಿಸಲು ಇಷ್ಟವಿಲ್ಲದೆ ಸುಳ್ಳಾಡಿದಳು ಸ್ವಾತಿ. ಸ್ವಾತಿ ಪುಟ, ಯಾಕೋ ನಿನ್ನನ್ನು ಮಗುವನ್ನು ನೋಡೋ ಹಾಗಾಗ್ತಿದೆ ಕಣೆ. ಪುರ್ಸೊತ್ ಮಾಡಿಕೊಂಡು ಬಂದು ಹೋಗೆ. ಭಾನುವಾರ ಹೇಗೂ ರಜಾ ಇರುತ್ತಲ್ಲ, ಅವತ್ತೊಂದಿನಕ್ಕಾದರೂ ಬಂದು ಹೋಗಮ್ಮ. ತಾಯಿಯ ದನಿ ಏಕೋ ದೀನವಾಗಿದೆ ಎನಿಸ್ತು ಸ್ವಾತಿಗೆ. ಅಯ್ಯೋ ಅತ್ತೆ, ಆಫೀಸಲ್ಲಿ ದುಡಿಯೋರ್ ಕಷ್ಟ ನಿಮ್ಗೇನು ಗೊತ್ತಾಗುತ್ತೆ ಹೇಳಿ. ಪಾಪ, ಸಿಗೋದೊಂದು ಭಾನುವಾರ, ಅವತ್ತಾದರೂ ರೆಸ್ಟ್ ಮಾಡೋದು ಬೇಡವಾ? ಅವತ್ತಿನ ದಿನ ಕೂಡ ಪ್ರಯಾಣ ಓಡಾಟ ಅಂದರೆ ಅವಳಿಗೆ ಸುಸ್ತಾಗೋದಿಲ್ವೇ? ಅತ್ತಿಗೆ ಜಯಂತಿಯ ದನಿ ತೇಲಿ ಬಂದಿತ್ತು. ಫೋನ್ ತಾಯಿಯಿಂದ ಅತ್ತಿಗೆ ಕೈಗೆ ಹೋಗಿತ್ತು. ನೀನೇನು ಅವಸರಿಸ್ಕೊಂಡು ಬರಬೇಡ ಸ್ವಾತಿ, ನಿಂಗೂ 100 ಕೆಲಸ ಇರುತ್ತೆ ಅಂತ ನಂಗೆ ಗೊತ್ತಾಗುತ್ತೆ. ನಿಂಗೆ ಪುರ್ಸೊತ್ತೋದಾಗ ವಿಡಿಯೋ ಕಾಲ್ ಮಾಡಿಬಿಡು. ಕಣ್ಣು ಮನಸ್ಸು ತುಂಬೋಷ್ಟು ಮಗಳು ಮೊಮ್ಮಗಳನ್ನ ನೋಡ್ಕೊಂಡು ಬಿಡ್ಲಿ ನಿಮ್ಮಮ್ಮ ಎಂದಳು ಹುಸಿನಗು ನಗುತ್ತಾ. ನಯವಾಗಿಯೇ ತನ್ನ ಮನೆಗೆ ಬರಬೇಡ ಎಂದು ಹೇಳುತ್ತಾ ಇರುವುದನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿ ಏನಲ್ಲ ಸ್ವಾತಿ. ಸ್ವಾತಿಗೆ ಅಮ್ಮನ ಮಡಿಲು ಬೇಕೆನಿಸುತ್ತಿತ್ತು. ಅತ್ತಿಗೆ ಮಾತು ಕೇಳಿ ಫೋನ್ ಕಟ್ ಮಾಡಿದಳು. ಕಣ್ಣೀರೊಂದೇ ಸ್ವಾತಿಯ ಸಂಗಾತಿಯಾಗಿತ್ತು. ಸಂಜು, ಸಂಜು, ನಿನ್ ತಮ್ಮ ನನ್ನ ತಲೆ ಮೇಲೆ ಕಳ್ಳು ಚಪ್ಪಡಿ ಎಳೆದು ಬಿಟ್ಟ ಕಣೋ. ಸಂಜೆ ಆಫೀಸ್ನಿಂದ ಬರುತ್ತಿದ್ದಂತೆ ರಾಗವಾಗಿ ಅಳುತ್ತಾ ಹೇಳಿದರು ವಿಜಯಮ್ಮ. ಏನಮ್ಮ ನಿನ್ ಗೋಳು, ಈಗಷ್ಟೇ ಒಳಗೆ ಕಾಲಿಡ್ತಾ ಇದ್ದೀನಿ, ಆಗ್ಲೇ ಏನೋ ರಗಳೆ ತೆಕ್ಕೊಂಡು ಕೂತಿದೆಯಲ್ಲಮ್ಮ ಬೇಸರದಿಂದ ನುಡಿದನು ಸಂಜಯ್. ಹೌದು ಕಣಪ್ಪ, ಮಗಳಿಗೆ ಹೆಂಡತಿ ಬಂದ್ಮೇಲೆ ಈ ಮುದಿ ತಾಯಿ ಮಾತೆಲ್ಲ ನಿಮಗೆ ರಗಳೆನೆ ವಿಜಯಮ್ಮ ಅಲವತ್ತುಕೊಂಡರು. ಏನಾಯ್ತೀಗ? ಸಂಕೇತ ಯಾರನ್ನ ಲವ್ ಮಾಡ್ತಿದ್ದಾನಂತೆ, ಅವಳನ್ನೇ ಮದುವೆ ಮಾಡ್ಕೋತಾನಂತೆ. ಖುಷಿ ಪಡ್ಬೇಕಾದ ವಿಚಾರ ತಾನೇ. ಸೀದಾ ತನ್ನ ಕೋಣೆಗೆ ಹೋಗಿ ಪಂಚೆ ಉಟ್ಟುಕೊಂಡು ಬಂದನು. ಏನ್ ಖುಷಿ ಪಡೋದು, ಹುಡುಗಿನ ಅವನೇ ನೋಡ್ಕೊಂಡಿರೋದು. ಒಳ್ಳೇದೇ ಆಯ್ತಲ್ಲಮ್ಮ, ನಿಂಗೆ ಹುಡುಗಿ ಹುಡ್ಕೋ ತಾಪತ್ರಯನೇ ತಪ್ಪಲ್ಲ. ಸಂಕೇತನ ಪ್ರೇಮ ಪ್ರಕರಣ ಅರಿಯದವನಂತೆ ಹೇಳಿದ ಸಂಜು.
ಒಳ್ಳೇದಾಯ್ತಾ? ಆ ಹುಡುಗಿ ಇವನ್ಗಿಂತ ದೊಡ್ಡೋಳು ಅಂತೆ, ಜೊತೆಗೆ ಜಾತಿಲೂ ನಮ್ಗಿಂತ ಕಡಿಮೆ. ನಿನ್ ತಮ್ಮ ನಿನ್ ಹಾಗೇನೆ ಪ್ರೀತಿ ಪ್ರೇಮ ಅಂತ ಕುಣಿತಾ ಇದ್ದಾನೆ. ಸದ್ಯ ಅವನ್ ನಿನ್ ಹಾಗೆ ಕೊರಳಲ್ಲಿ ಹಾರ ಹಾಕೊಂಡು ಪಕ್ಕದಲ್ಲಿ ಹೆಣ್ಣು ನಿಲ್ಸ್ಕೊಂಡು ಹೇಳ್ತಾ ಇಲ್ಲ ಅಷ್ಟೇ. ಏನೋ ಮದ್ವೆ ಆಗೋಕ್ ಮುಂಚೆನೆ ಹೇಳ್ತಾ ಇದ್ದಾನಲ್ಲ, ನೀನೇ ಒಪ್ಪಿಗೆ ಕೊಟ್ಟು ಮದ್ವೆ ಮಾಡಿಸ್ಬಿಡು ಎಂದವನು. ಒಂಚೂರು ಕಾಫಿ ಗಿಫಿ ಏನಾದರೂ ಇದೆಯೋ ಅಥವಾ ಅದಕ್ಕೂ ಹೋಟ್ಲಿಗೆ ಹೋಗ್ಬೇಕೋ ಎಂದು ಕೇಳಿದ. ಕೊಡ್ತೀನಿರು ಎನ್ನುತ್ತಾ ಅಡಿಗೆ ಮನೆ ಕಡೆ ನಡೆದರು. ಇನ್ನು ಸಂಕೇತನ ಮದುವೆಗೆ ಇನ್ನೆಷ್ಟು ಗಲಾಟೆ ಬಾಕಿ ಇದೆಯೋ ಎಂದುಕೊಳ್ಳುತ್ತಾ ಹಣೆಯನ್ನು ಒತ್ತಿಕೊಂಡು ನಿಂತ ಸಂಜೆ. ಸ್ವಾತಿ, ಗೆಳತಿ ರೀಮಾಳ ದನಿ ಕೇಳಿದಾಗ ಮನೆಯ ಬಾಗಿಲು ತೆರೆದಳು ಸ್ವಾತಿ. ಇದೇನಾಗ್ ಹೋಯ್ತೆ ಎಂದು ಕೇಳುತ್ತಲೇ ರೀಮಾ ಸ್ವಾತಿಯನ್ನು ತಬ್ಬಿದಳು. ಅಲ್ವೇ, ನಿಂಗಿಷ್ಟು ತೊಂದರೆ ಆದಾಗ್ಲೂ ನನ್ನ ನೆನಪೇ ಬರ್ಲಿಲ್ವೇನೆ? ಒಂದು ಫೋನ್ ಮಾಡೋಕ್ಕಾಗ್ಲಿಲ್ವಾ? ಗೆಳತಿಯನ್ನು ತಬ್ಬಿ ಕಣ್ಣೀರು ಸುರಿಸುತ್ತಾ ಹೇಳಿದಳು ರೀಮಾ. ನಂಗೇನು ತೋಚ್ಲೇ ಇಲ್ಲ ಕಣೆ. ಅಮ್ಮ ಅಣ್ಣಂಗೆ ಕೂಡ ಫೋನ್ ಮಾಡಿ ವಿಷಯ ತಿಳಿಸ್ಲಿಲ್ಲ. ಸಿರಿ ಒಬ್ಳು ಇಲ್ಲದೆ ಇದ್ದಿದ್ರೆ ನಾನಿವತ್ತು ಬದುಕಿರ್ತಾನೆ ಇರಲಿಲ್ಲ ರೀಮಾ. ಕಣ್ಣೀರು ಅಂಕಿಗೆ ಸಿಗದೆ ಹರಿಯುತ್ತಿತ್ತು. ಹಾಕ್ತೀನಿ ನೋಡು ನಿನ್ ಬಾಯಿ ಮೇಲೆ. ಏನು, ಎಲ್ಲ ಕಷ್ಟಕ್ಕೂ ಸಾವೇ ಪರಿಹಾರನಾ? ಇನ್ನು ಆ ತಪ್ಪು ಮಾಡಿರೋ ಚಾಂಡಾಲ ಸಾಯ್ಬೇಕು ಅಷ್ಟೇ. ಆದ್ರೂ ನೀನು ಅವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು ಕಣೆ, ರೋಷದಿಂದ ಹೇಳಿದಳು ರೀಮಾ. ಗೆಳತಿಯರು ಮಾತನಾಡುತ್ತಿರುವಾಗಲೇ ಬಾಗಿಲ ಮೇಲೆ ದಬದಬಾ ಎಂದು ಬಡಿದ ಸದ್ದಾಯಿತು. ಇಷ್ಟೊತ್ತಿಗೆ ಯಾರು ಎನ್ನುತ್ತಾ ಬಾಗಿಲು ತೆಗೆದಳು ಸ್ವಾತಿ. ಮನೆ ಬಾಗಿಲಲ್ಲಿ ಮನೆ ಓನರ್ ಗಿರಿಜಮ್ಮ ನಿಂತಿದ್ದರು. ಸ್ವಾತಿಗೆ ಅವರನ್ನು ಕಂಡು ಪಿಚ್ಚೆನಿಸಿದರು. ಬನ್ನಿ ಆಂಟಿ ಎಂದಳು ವಿನಯವಾಗಿ. ಸ್ವಾತಿ, ಒಂದು ವಿಷಯ ಹೇಳೋಕೆ ಬಂದೆ ಕಣಮ್ಮ. ಇವತ್ತು ಬೆಳಿಗ್ಗೆ ನಿಮ್ಮನೆಗೆ ಪೊಲೀಸರು ಬಂದಾಗಿಂದ ವಟಾರದಲ್ಲೆಲ್ಲ ಒಂದೇ ಮಾತು ಎಂದವರು ಮಾತು ನಿಲ್ಲಿಸಿ ಕರುಣೆಯಿಂದ ಅವಳನ್ನು ನೋಡಿದರು. ಮತ್ತೆ ಒಂದೆರಡು ಸೆಕೆಂಡ್ ತಡೆದು, ನೀನು ಈ ಮನೆ ಖಾಲಿ ಮಾಡಿಬಿಡಮ್ಮ ಎಂದರು. ಆಂಟಿ, ಈಗ ಹೀಗೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ರೆ ನಾನು ಏನು ಮಾಡಲಿ ಎಂದವಳು ಅವರ ಮುಖವನ್ನು ನೋಡಿ ಅವರ ಸಹಾಯಕತೆ ಅರಿತವಳಂತೆ. ನಂಗೊಂದಿಷ್ಟು ಟೈಮ್ ಬೇಕು ಎಂದಳು. 1 ವಾರ, 15 ದಿನ, ಅದ್ರ ಮೇಲೆ ಆಗೋದಿಲ್ಲಮ್ಮ. ಬೇಗ ಬೇರೆ ಮನೆ ಹುಡುಕೋ ಎಂದು ಹೇಳಿ ಹೊರಟವರು ಮತ್ತೆ ತಿರುಗಿ ಬಂದು, ಸ್ವಾತಿ, ನೀನು ನನ್ನ ಮಗಳ ಸಮಾನ ಅಂತ ಹೇಳ್ತಾ ಇದ್ದೀನಿ. ಸಾಧ್ಯ ಆದರೆ ನೀನು ನಿನ್ನ ಗಂಡನ ಜೊತೆಗೆ ಇರೋ ಪ್ರಯತ್ನ ಮಾಡು. ಹಿರಿಯವಳಾಗಿ ಒಂದು ಮಾತು ಹೇಳ್ತೀನಿ, ನೀನು ಒಂಟಿಯಾಗಿ ಬದುಕಬೇಕಾದ್ರೂ ಹೊಂದಾಣಿಕೆ ಇಲ್ಲದೆ ಬದುಕೋದು ಅಸಾಧ್ಯ. ಗಂಡನ ಜೊತೆಯಲ್ಲಿರುವಾಗಲೂ ಹೊಂದಾಣಿಕೆ ಇಲ್ಲದೆ ಇರೋದು ಅಸಾಧ್ಯ. ಗಂಡನ ಜೊತೆ ಇದ್ದರೆ ಸಮಾಜದಲ್ಲಿ ಸ್ವಲ್ಪ ಸುರಕ್ಷಿತವಾಗಿರ್ಬೋದು. ನಿನ್ನ ಕಷ್ಟ ಏನಿದೆಯೋ ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಗಂಡನ ಜೊತೆ ಇರೋದೇ ಕ್ಷೇಮ ಅಮ್ಮ ಎಂದು ಹೇಳಿ ಹೋದರು. ಅಣ್ಣ, ಇವತ್ತು ಸಂಜೆ ಆಫೀಸ್ನಿಂದ ಬೇಗ ಬಾ. ಸುಕನ್ಯಾ ಅವ್ರ ಮನೆಗೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗಬೇಕು ಎಂದ ಸಂಕೇತ. ಹೆಣ್ಣೋಡಕ್ಕ ಎಂದವನು ನಕ್ಕು. ಯಾಕೆ, ದಿನ ಆಫೀಸಲ್ಲಿ ನೋಡೋದು ಸಾಲದಾ? ಮತ್ತು ನೀನು ಅವಳನ್ನು ನೋಡೋದಕ್ಕೆ ನಾನು ಯಾಕೆ ಬರಬೇಕು ಎಂದ ಸಂಕೇತನನ್ನು ಛೇಡಿಸುತ್ತಾ. ಅಯ್ಯೋ ಹಾಗಲ್ಲ ಅಣ್ಣ, ಅಮ್ಮ ಹೇಳಿದ್ಲು ಎಲ್ಲ ಸಂಪ್ರದಾಯದ ಪ್ರಕಾರ ಆಗಬೇಕು, ಅದಕ್ಕೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಗಲಿ ಅಂತ. ಹೇಗಿದ್ರು ಮನೆಯವ್ರು ಯಾರು ಸುಕನ್ಯಾ ನೋಡಿಲ್ವಲ್ಲ, ಹೋಗೋಣ ಅಂತ ಅಮ್ಮ ಹೇಳಿದ್ಲು. ಅವಳ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ ಎಂದು ದೀರ್ಘವಾದ ವಿವರಣೆ ಕೊಟ್ಟ. ಓ, ಅಮ್ಮ ನಿಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಲಾ? ಅಚ್ಚರಿಯಿಂದ ಕೇಳಿದ. ಹ್ಞೂ ಅಣ್ಣ, ಕೊನೆಗೂ ಒಪ್ಕೊಂಡ್ಬಿಟ್ಲು. ಒಳ್ಳೇದಾಯ್ತು ಬಿಡು. ಸಂಜೆ ಬರ್ತೀನಿ. ಎಷ್ಟೊತ್ತಿಗೆ ಎಂದು ಕೇಳಿದ ಸಂಜಯ್. ಸಂಜೆ 6 ಗಂಟೆ ಹೊತ್ತಿಗೆ ಹೊರಡೋದು ಅಂದ್ಲು ಅಮ್ಮ. ಸರಿ, ಅಷ್ಟೊತ್ತಿಗೆ ಬರ್ತೀನಿ ಬಿಡು. ಅಣ್ಣ ತಮ್ಮನ ನಡುವೆ ನಡೆದ ಮಾತುಕತೆ ವಿಜಯಮ್ಮನ ಕಿವಿಗೆ ಕೂಡ ಬಿದ್ದಿತು. ಸಂಜಯ್ ತಿಂಡಿ ತಿಂದು ಆಫೀಸ್ಗೆ ಹೋಗುವವರೆಗೂ ವಿಜಯಮ್ಮ ಏನೂ ಹೇಳದೆ ಸುಮ್ಮನಿದ್ದರು. ಸಾನು, ಸಂಜೆ 4 ಗಂಟೆ ಹೊತ್ತಿಗೆ ಮನೆಗೆ ಬಂದ್ಬಿಡು. ತಿಂಡಿ ತಿಂದು ಆಫೀಸಿಗೆ ಹೊರಟ ಸಾನ್ನಿಧ್ಯಳಿಗೆ ಹೇಳಿದರು ವಿಜಯಮ್ಮ. ಸಾರಿಕಾ ಮತ್ತೆ ಅಳಿಯಂದ್ರು ಇಬ್ರು ಅಷ್ಟೊತ್ತಿಗೆ ಬಂದಿರ್ತಾರೆ, ಅವ್ರ ಕಾರಲ್ಲೇ ಹೋಗಿ ಬಂದ್ಬಿಡೋಣ ಮತ್ತೆ ಹೇಳಿದರು ವಿಜಯಮ್ಮ. ಅಯ್ಯೋ, 4 ಗಂಟೆಗಾ? ಅಣ್ಣಂಗೆ ನಾನು 6 ಗಂಟೆಗೆ ಅಂತ ಹೇಳ್ಬಿಟ್ಟೆ. ತಡಿ, ಫೋನ್ ಮಾಡಿ ಅವನಿಗೆ ಹೇಳ್ಬಿಡ್ತೀನಿ ಎಂದು ಹೊರಟ ಸಂಕೇತನನ್ನು ತಡೆದರು ವಿಜಯಮ್ಮ. ಬೇಡ ಬಿಡು, ಅವನಿಗೆ ಆಫೀಸ್ ಇರುತ್ತೆ, ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ?
ಇವತ್ತು ಬರೀ ಹುಡುಗಿ ನೋಡೋ ಶಾಸ್ತ್ರ ಅಷ್ಟೇ ತಾನೇ? ಅಯ್ಯೋ, ಅದೇಗಾಗುತ್ತಮ್ಮ? ಅಣ್ಣ ಇಲ್ಲದೆ ಹೇಗೆ ಹೋಗೋದಕ್ಕಾಗುತ್ತೆ? ಅಣ್ಣಂಗೆ ಹೇಳ್ತೀನಿ, ಅವನ ಆಫೀಸಲ್ಲಿ ಪರ್ಮಿಷನ್ ತಗೊಂಡು ಬರ್ತಾನೆ. ಥೂ, ನಿಂಗೊಂಚೂರು ಸುಳಿವು ಸೂಕ್ಷ್ಮಗಳೇ ಗೊತ್ತಾಗಲ್ಲ ಕಣೋ. ಮೊದಲು ಹುಡುಗಿ ಮನೆಗೆ ಹೋದಾಗ ಸಂಜೆನ್ ನೋಡಿದ್ರೆ ಅವನ ಹೆಂಡತಿ ಬಗ್ಗೆನೂ ಕೇಳ್ತಾರೆ. ಆಗ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳೋಕ್ಕಾಗುತ್ತಾ? ವಿಜಯಮ್ಮ ಹೇಳಿದರು. ಅರೆ, ಇವತ್ತಿಲ್ಲ ನಾಳೆ ಆ ವಿಷಯ ಬಂದೇ ಬರುತ್ತೆ. ಅಲ್ಲದೆ ಸುಕನ್ಯಾಗೆ ಅಣ್ಣ ಅತ್ತಿಗೆ ಬಗ್ಗೆ ಗೊತ್ತಿದೆ. ನಾನು ಅಣ್ಣಂಗೆ ಫೋನ್ ಮಾಡ್ತೀನಿ ಎಂದು ಫೋನ್ ಮಾಡಿದ. ಸಂಜೆನ ಫೋನ್ ಅವನ ರೂಮಿನಲ್ಲೇ ರಿಂಗ್ ಆಗಿತ್ತು. ಛೇ, ಅಣ್ಣ ಮೊಬೈಲ್ ಬೇರೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅವನ ಆಫೀಸ್ ಫೋನ್ ನಂಬರ್ ಕೂಡ ನಂಗೆ ಗೊತ್ತಿಲ್ಲ. ಅಲವತ್ತುಕೊಂಡ ಸಂಕೇತ್. ನೋಡು, ದೇವ್ರಿಗೂ ಅವನು ಬರೋದಿಷ್ಟ ಇಲ್ಲ, ಅದಕ್ಕೆ ಅವನು ಫೋನ್ ಇಲ್ಲೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದಾನೆ ಎಂದು ಹೇಳುತ್ತಾ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಲು ಹೊರಟರು ವಿಜಯಮ್ಮ. ಮರೆತು ಹೋಗಿದ್ದ ಮೊಬೈಲ್ ವಾಪಸ್ ತೆಗೆದುಕೊಂಡು ಬಂದಿದ್ದ ಸಂಜಯ್ಗೆ ಮಾತ್ರ ಎಲ್ಲಾ ಮಾತುಗಳು ಕೇಳಿಸಿದ್ದವು. ಹೇಗನ್ಸ್ತು ರೀ ಈ ತೋಟ? ಎಕರೆಗೆ 70 ಹೇಳಿದ್ರು. ನಾನು ಮಾತಾಡಿ 60ಕ್ಕೆ ತಂದಿದ್ದೀನಿ. 2 ಎಕರೆ ಅಂದರೆ 1,20,00,000. ಮೇಲೊಂದಿಷ್ಟು ರಿಜಿಸ್ಟ್ರೇಷನ್ಗೆ, ಉತ್ಸಾಹದಿಂದ ಹೇಳುತ್ತಿದ್ದಳು ಜಯಂತಿ. ಜೈ, ಅಷ್ಟೊಂದು ಹಣ ಎಲ್ಲಿದೆ ನಮ್ಮ ಹತ್ರ? ಚಿಂತೆಯಿಂದ ಹಣೆ ನೀವಿಕೊಳ್ಳುತ್ತಾ ಕೇಳಿದ ಸುದೀಪ್. ರೀ, ಅಷ್ಟೊಂದು ಹಣ ಕೈಲಿಟ್ಕೊಳ್ಳೋಕೆ ನಾವೇನು ಮಹಾರಾಜನ ವಂಶಸ್ತ್ರ? ಬ್ಯಾಂಕು, ಲೋನು ಇದೆಲ್ಲ ಇರೋದು ನಮ್ಮಂಥವ್ರ ಕೈಸ್ಕರನೇ ರೀ. ಜಯಂತಿ ಹೇಗಾದರೂ ಸರಿ ಆ ತೋಟ ತೆಗೆದುಕೊಳ್ಳಲೇಬೇಕು ಎಂಬ ಮನಸ್ಸು ಮಾಡಿದ್ದಳು. ಈಗಾಗಲೇ ಕಾರ್ ಲೋನು, ಮನೆ ಲೋನು ಎಷ್ಟೆಲ್ಲ ಇದೆ. ಈಗ ಇನ್ನೊಂದು ಲೋನ್ ಬೇಕಾ? ಮತ್ತೆ ಸಾಲ ಮಾಡಲು ಮನಸ್ಸಿಲ್ಲ ಅವನಿಗೆ. ನಾವು ಮಧ್ಯಮ ವರ್ಗದವರು ರೀ. ಸ್ವಲ್ಪ ದೊಡ್ಡ ಕನಸು ಕಾಣಬೇಕಾದ್ರೂ ಸಾಲ ಮಾಡಲೇಬೇಕು. ಜಯಂತಿಯ ಮಾತಿಗೆ ಏನೂ ಮಾತನಾಡದೆ ಕುಳಿತ ಸುದೀಪ. ತನ್ನ ಮಾತಿಗೆ ಏನು ಮಾತನಾಡದೆ ಕುಳಿತ ಗಂಡನನ್ನು ನೋಡಿ, 70 ಲಕ್ಷ ಸಾಲ ಮಾಡಿದ್ರೆ ಸಾಕು ರೀ. ನಿಮ್ಮ ಅಕೌಂಟಲ್ಲಿ ಹೇಗಿದ್ರು 20 ಲಕ್ಷ ಇದೆ, ನನ್ನ ಅಕೌಂಟಲ್ಲಿ ಕೂಡ 10 ಲಕ್ಷ ಇದೆ. ಇನ್ನು 20 ಲಕ್ಷಕ್ಕೆ ಬೇಕಾದರೆ ನಾನು ಒಡವೆ ಬ್ಯಾಂಕಲ್ಲಿ ಇಡ್ತೀನಿ, ಅದ್ರ ಮೇಲೆ ಲೋನ್ ತಗೊಳ್ಳೋಣ. ರಿಜಿಸ್ಟ್ರೇಷನ್ಗೆ ಚಿಲ್ಲರೆ ಪಲ್ರೆ ಕೈ ಸಾಲ ಸಿಕ್ಕೇ ಸಿಗುತ್ತೆ. ಜೈ, ತುಂಬ ರಿಸ್ಕ್ ಕಣೆ. ಎಷ್ಟು ಅಂತ ಸಾಲ ಮಾಡೋದು? ಬದುಕಿರೋವರೆಗೂ ಬರೀ ಸಾಲ ತೀರ್ಸೋದೇ ಆಗ್ಬಿಡುತ್ತೆ. ಈಗಿರೋದ್ರಲ್ಲಿ ನೆಮ್ಮದಿ ಆಗಿದ್ದೀವಿ, ಸುಮ್ಮನೆ ಇಲ್ದಿರಗಡೆ ಯಾಕೆ? ಛೇ, ನಿಮಗೆ ನಾವು 4 ಜನರ ಹಾಗೆ ಝುಮ್ ಅಂತ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಬರೀ ಗೇಣು ಚೋಟು ಹಾಕ್ತಾ ಇರ್ತೀರ. ನಾನೊಬ್ಳೇ ಎಲ್ಲದಕ್ಕೂ ಒದ್ದಾಡಬೇಕು. ನಾನೇನು ಇದೆಲ್ಲ ನನಗೋಸ್ಕರ ಅಂತ ಕೇಳ್ತಾ ಇದ್ದೀನಾ? ನಮ್ಮ ಶ್ರೇಯುಗೋಸ್ಕರ ತಾನೇ. ನಾಳೆ ದಿನ ಅವನು ಅದಿಲ್ಲ ಇದಿಲ್ಲ ಅಂತ ಗೊಣಗಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಕಣ್ಣೀರು ತುಂಬಿ ಹೇಳಿದಳು. ಕೊನೆಗೂ ತನ್ನ ಹಠ, ಕಣ್ಣೀರು ಎಲ್ಲ ಸೇರಿಸಿ ಆ ತೋಟ ಕೊಂಡುಕೊಳ್ಳಲು ಗಂಡನನ್ನು ಒಪ್ಪಿಸಿ ನಿಟ್ಟುಸಿರು ಬಿಟ್ಟಳು ಜಯಂತಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.